ಒಬ್ಬ ವ್ಯಕ್ತಿ ಕೊಟ್ಟಿರುವಂತ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನರ ಜೊತೆ ಕಾಡಿಗೆ ಬರ್ತಾನೆ. ಆದ್ರೆ ಇವ್ರು ಯಾರಿಗೂ ಗೊತ್ತಿರೋದಿಲ್ಲ ಈ ಕಾಡ್ನಲ್ಲಿ ಇವರ ಹಣೆ ಬರಹಗಳು ತುಂಬಾ ಭಯಂಕರವಾಗಿ ಚೇಂಜ್ ಆಗೋಗ್ತವೆ ಅಂತ. ಯಾಕೆಂತಂದ್ರೆ ಇಡೀ ಭೂಮಿಲಿ ತುಂಬಾನೇ ಇಂಟೆಲಿಜೆಂಟ್ ಆಗಿರುವಂತ ಒಂದು ವಸ್ತು ಇವ್ರಿಗೋಸ್ಕರ ಕಾಯ್ತಿದೆ. ಅದ್ಭುತವಾಗಿರುವಂತ ಅಡ್ವೆಂಚರ್ ಹಾಗೆ ಮಿಸ್ಟರಿ ಮೂವಿ ಇದು. ಅಂದಂಗಿ ಮೂವಿ ಹೆಸರು ವಾರ್ ಮಷಿನ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಆಫ್ಘಾನಿಸ್ತಾನದಲ್ಲಿ ಹೋಗ್ತಿರುವಂತ ಅಮೆರಿಕನ್ ಮಿಲಿಟರಿ ಟ್ಯಾಂಕ್ ಗಳನ್ನ ತೋರಿಸ್ತಾರೆ. ಆದ್ರೆ ಇವುಗಳು ರಿಪೇರ್ ಆಗಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಇವುಗಳನ್ನ ರಿಪೇರ್ ಮಾಡೋದಕ್ಕೆ ಮಿಲಿಟರಿ ಮೆಕ್ಯಾನಿಕ್ ಆಗಿರುವಂತ ಮ್ಯಾಟ್ ಬರ್ತಾನೆ. ಹಾಗೆ ಟ್ಯಾಂಕ್ ನಲ್ಲಿರುವಂತ ಸೋಲ್ಜರ್ಸ್ ಗಳ ಲೀಡರ್ ನು ಕೂಡ ತೋರಿಸ್ತಾರೆ. ಇವನ ಹೆಸರು ಜಿಮ್ಮಿ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಜಿಮ್ಮಿ ಮ್ಯಾಟ್ ನ ತಮ್ಮನೆ. ಅಷ್ಟೇ ಅಲ್ಲದೆ ಇವರಿಬ್ಬರ ಕೈಲಿ ಒಂದೇ ತರದ ಟ್ಯಾಟೂ ಇರುತ್ತೆ. ಈ ಟ್ಯಾಟೂಗಳ ಅರ್ಥ ಯಾವತ್ತೂ ಕೂಡ ಸೋಲ್ ಅನ್ನ ಒಪ್ಕೋಬಾರ್ದು ಅಂತ. ಹೀಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಜಿಮ್ಮಿ ಹೇಳ್ತಾನೆ ನಾವಿಬ್ರು ರ್ಯಾಸ್ ಬ್ರೇಂಜರ್ ಗಳಾಗೋಣ ಅಂತ. ರಾಸ್ಪ್ ರೇಂಜರ್ಸ್ ಗಳಂತಂದ್ರೆ ಬೇರೆ ಏನು ಅಲ್ಲ, ಅಮೆರಿಕದ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಮಿಲಿಟರಿಯ ಗ್ರೂಪ್. ಕಷ್ಟಕರವಾಗಿರುವಂತ ಹಾಗೆ ದೊಡ್ಡ ದೊಡ್ಡ ಮಿಷನ್ ಗಳನ್ನ ಅದೇ ಗ್ರೂಪ್ ಗೆ ಕೊಡೋದು. ಆದ್ರೆ ಮ್ಯಾಟ್ ಮಾತ್ರ ಟ್ರೈನಿಂಗ್ ತುಂಬಾ ಕಷ್ಟಕರವಾಗಿರುತ್ತೆ, ನನಗೆ ವಯಸ್ಸಾಗಿದೆ ಆಗೋದಿಲ್ಲ ಅಂತ ಅಂತಿರ್ತಾನೆ. ಜಿಮ್ಮಿ ಇವನಿಗೆ ರಿಕ್ವೆಸ್ಟ್ ಮಾಡ್ಕೋತಿರ್ತಾನೆ ನಿಮ್ ಜೊತೆ ನನಗೆ ರಾಸ್ಪ್ ರೇಂಜರ್ ಆಗೋದಕ್ಕೆ ಇಷ್ಟ ಅಂತ. ಇದನ್ನ ಕೇಳಿ ಇವನು ಕೂಡ ಕೊನೆಗೂ ಸರಿ ಅಂತ ಒಪ್ಕೊಳ್ತಾನೆ. ಜಿಮ್ಮಿ ಇದರಿಂದ ತುಂಬಾ ಸಂತೋಷ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಜಾಗದ ಮೇಲೆ ದಾಳಿ ಆಗೋಗುತ್ತೆ. ನೋಡಿದ್ರೆ ಮ್ಯಾಟ್ ನ ಕಾಲಿಗೆ ಒಂದು ವಸ್ತು ಚುಚ್ಕೋಬಿಟ್ಟಿರುತ್ತೆ. ಎಲ್ಲಾ ಸೈನಿಕರು ಸತ್ತೋಗಿರ್ತಾರೆ. ಆದ್ರೆ ಇವನ ತಮ್ಮ ಜಿಮ್ಮಿ ಇನ್ನೂ ಕೂಡ ಬದುಕಿರ್ತಾನೆ. ಮುಂದಿನ ಸೀನ್ ನಲ್ಲಿ ಮ್ಯಾಟ್ ಒಂದು ಬಸ್ ನಲ್ಲಿ ಇರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈಗಾಗಲೇ 2 ವರ್ಷಗಳು ಕಳೆದೋಗಿದಾವೆ ಅಂತ. ಜಿಮ್ಮಿ ಹೇಳ್ತಿದ್ನಲ್ಲ ರಾಸ್ಪ್ ರೇಂಜರ್ ಆಗ್ಬೇಕು ಅಂತ, ಆ ತರ ರೇಂಜರ್ ಆಗೋದಕ್ಕೆ ಇವನು ಟ್ರೈನಿಂಗ್ ಅಂತ ಬಂದಿರ್ತಾನೆ. ಇಲ್ಲಿ ಟ್ರೈನಿಂಗ್ ಅಂತ ಬಂದಿರುವಂತ ಸೋಲ್ಜರ್ಸ್ ಗಳಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಗಳನ್ನ ಕೊಡ್ತಿರ್ತಾರೆ. ಆದ್ರಿಂದ ನಾವು ಕೂಡ ಇನ್ಮೇಲೆ ಈ ಸೋಲ್ಜರ್ಸ್ ಗಳನ್ನ ನಂಬರ್ ಗಳಿಂದಾನೇ ಕರೆಯೋಣ. ಅಷ್ಟೇ ಅಲ್ಲದೆ ಈ 2 ವರ್ಷದಲ್ಲಿ ಮ್ಯಾಟ್ 4 ಸಲ ರೇಂಜರ್ ಆಗೋದಕ್ಕೆ ಅಪ್ಲೈ ಮಾಡಿದ್ದ. ಆದ್ರೆ ಅವನ ಕಾಲಿಗೆ ಗಾಯ ಆಗಿತ್ತಲ್ಲ, ಆದ್ರಿಂದ ಮೆಡಿಕಲ್ ಟೆಸ್ಟ್ ಅಲ್ಲಿ ಫೇಲ್ ಆಗೋಗಿದ್ದ. ಈಗ ಪಾಸ್ ಆಗಿರ್ತಾನೆ. ಆದ್ರಿಂದ ಎಲ್ಲರ ರೀತಿ ಇವನ್ಗೂ ಕೂಡ ನಂಬರ್ 81 ನ ಕೊಡ್ತಾರೆ. ಇದಾದ್ಮೇಲೆ ಹೈಯರ್ ಆಫೀಸರ್ಸ್ ಗಳು ಹೇಳ್ತಿರ್ತಾರೆ ಒಟ್ಟು 8 ವಾರಗಳ ಕಾಲ ತುಂಬಾ ಕಷ್ಟಕರವಾಗಿರುವಂತ ಟ್ರೈನಿಂಗ್ ನಡೆಯುತ್ತೆ. ಅದಾದ್ಮೇಲೆ ಕೊನೆಯದಾಗಿ ಒಂದು ಮಿಷನ್ ಅನ್ನ ಕೊಡ್ತೀವಿ. ಟ್ರೈನಿಂಗ್ ಅನ್ನ ಮುಗಿಸಿ ಮಿಷನ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ರಾಸ್ಪ್ ರೇಂಜರ್ ಆಗ್ತೀರಾ ಅಂತ. ಇದಾದ್ಮೇಲೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲರ ಜೊತೆ ಮ್ಯಾಟ್ ಕೂಡ ಟ್ರೈನಿಂಗ್ ಮಾಡ್ತಿರ್ತಾನೆ. ಆದ್ರೆ ಟ್ರೈನಿಂಗ್ ಎಷ್ಟು ಕಷ್ಟಕರವಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಜನ ಸ್ಟಾರ್ಟಿಂಗ್ ನಲ್ಲೇ ಫೇಲ್ ಆಗೋಗ್ತಾರೆ. ಆ ರೀತಿ ಫೇಲ್ ಆದಂತ ಜನರನ್ನ ರಿಮೂವ್ ಮಾಡಿ ಮನೆ ಕಳಿಸ್ತಾರೆ. ಮ್ಯಾಟ್ ಉಳ್ಕೋತಾನೆ. ಇದಾದ್ಮೇಲೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ 4 ವಾರಗಳು ಕಳೆದೋಗಿರ್ತವೆ. ಇಲ್ಲಿ ಮ್ಯಾಟ್ ಎಷ್ಟು ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ಮಾಡ್ತಿರ್ತಾನೆ ಅಂತಂದ್ರೆ ಎಲ್ಲಾ ಸೋಲ್ಜರ್ಸ್ ಗಳನ್ನ ಹಿಂದೆ ಬಿಟ್ಟು ಪ್ರತಿ ಒಂದು ಟ್ರೈನಿಂಗ್ ನಲ್ಲೂ ಕೂಡ ಇವನೇ ಮುಂದೆ ಇರ್ತಾನೆ. ಅಷ್ಟೇ ಅಲ್ಲದೆ ಯಾರ ಜೊತೆನೂ ಕೂಡ ಇವನು ಬೆರೆಯೋದಿಲ್ಲ, ಒಂಟಿಯಾಗೇನೆ ಇರ್ತಾನೆ. ಇವನು ಇದೆಲ್ಲ ಮಾಡ್ತಿರೋದು ಇವನ ತಮ್ಮನ ಕೊನೆಯ ಆಸೆನ ನೆರವೇರಿಸೋದಕ್ಕೆ ಅಂತ. ಇದಾದ್ಮೇಲೆ ಒಬ್ರು ಹೈಯರ್ ಆಫೀಸರ್ ಎಲ್ಲಾ ಸೋಲ್ಜರ್ಸ್ ಗಳನ್ನ ಕೇಳ್ತಿರ್ತಾರೆ ಮೊದಲು ನೀವೆಲ್ಲರೂ ಎಲ್ಲಿ ಕೆಲಸ ಮಾಡಿದ್ರಿ ಅಂತ. ಅದೇ ರೀತಿ ಇವರು ಮ್ಯಾಟ್ ನ ಕೇಳಿದಾಗ ಇವನು ಕೂಡ 10th ಮೌಂಟೇನ್ ಡಿವಿಷನ್ ಸ್ಪಾರ್ಟನ್ಸ್ ಟೀಮ್ ನಲ್ಲಿ ಮೊದಲು ಇದ್ದೆ ಅಂತಾನೆ. ಇದನ್ನ ಕೇಳಿ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಇಲ್ಲಿ ಮ್ಯಾಟ್ ಹೇಳ್ತಿರೋದು ಬೇರೆ ಯಾವ ಟೀಮ್ ಬಗ್ಗೆನೂ ಅಲ್ಲ, ಸ್ಟಾರ್ಟಿಂಗ್ ನಲ್ಲಿ ಜಿಮ್ಮಿಯ ಟೀಮ್ ನ ಮೇಲೆ ಅಟ್ಯಾಕ್ ಆಗೋಯ್ತಲ್ಲ ಅದೇ ಟೀಮ್ ನ ಬಗ್ಗೆ. ಇದಾದ್ಮೇಲೆ ಸೋಲ್ಜರ್ಸ್ ಗಳೆಲ್ಲ ಮಾತಾಡ್ಕೊಳ್ತಿರ್ತಾರೆ ಮ್ಯಾಟ್ ಗೆ ಸಿಲ್ವರ್ ಸ್ಟಾರ್ ಮೆಡಲ್ ಸಿಕ್ಕಿದೆ ಅಂತ. ಮಿಲಿಟರಿಯಲ್ಲಿ ಆ ಅವಾರ್ಡ್ ಗೆ ತುಂಬಾ ದೊಡ್ಡ ಗೌರವ ಇದೆ. ಅದೇ ಸಮಯಕ್ಕೆ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ ಸ್ಪೇಸ್ ನಲ್ಲಿ ಭೂಮಿಯ ಸುತ್ತ ಕಲ್ಲಿನ ರೀತಿ ಇರುವಂತ ಒಂದು ವಸ್ತು ಸುತ್ತುತ್ತಿದೆ ಅಂತ. ಈ ವಾರನು ಕೂಡ ಸ್ವಲ್ಪ ಸೈನಿಕರನ್ನ ತೆಗೆದುಹಾಕಿ ಮನೆ ಕಳಿಸ್ತಾರೆ. ಆದ್ರೆ ಮ್ಯಾಟ್ ಮತ್ತೆ ಉಳ್ಕೋತಾನೆ. ಹೀಗೆ ಸೈನಿಕರು ಮ್ಯಾಟ್ ನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವರು ಹೇಳ್ತಿರ್ತಾರೆ ಅವನ ತಮ್ಮ ಜಿಮ್ಮಿನ ಕಾಪಾಡೋದಕ್ಕೆ ಅವನನ್ನ ಎತ್ಕೊಂಡು 10 ಮೈಲಿಗಳವರೆಗೂ ನಡ್ಕೊಂಡು ಹೋಗಿದ್ದ ಅಂತ. ನಂತರ ಈ ಟ್ರೈನಿಂಗ್ ದಿನ ದಿನ ಇನ್ನೂ ಕೂಡ ಕಷ್ಟ ಆಗ್ತಿರುತ್ತೆ. ಯಾಕೆಂತಂದ್ರೆ ಎಂತದ್ದೇ ಪರಿಸ್ಥಿತಿ ಬರ್ಲಿ ಅಂತ ಪರಿಸ್ಥಿತಿಗೆ ಇವರನ್ನ ರೆಡಿ ಮಾಡ್ತಿರ್ತಾರೆ. ಆದ್ರೆ ಮ್ಯಾಟ್ ಮಾತ್ರ ರಾತ್ರಿ ಹೊತ್ತು ನಿದ್ದೆನೆ ಬರ್ತಿರೋದಿಲ್ಲ. ಇದನ್ನೆಲ್ಲ ಇಲ್ಲೇ ಇರುವಂತ ಮೈಕಲ್ ಅನ್ನೋ ಒಬ್ಬ ಸೋಲ್ಜರ್ ನೋಡ್ತಿರ್ತಾನೆ. ಮಾರನೇ ದಿನ ಮೈಕಲ್ ಇವನ ಕೈನ ಮೇಲಿರುವಂತ ಟ್ಯಾಟೂನ ನೋಡಿ ಯಾವತ್ತು ಸೋಲನ್ನ ಒಪ್ಕೋಬಾರ್ದು ಅಂತ ಅಲ್ವಾ ಇದ್ರ ಅರ್ಥ ಅಂತಾನೆ. ಈ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು ಅಂತ ಇವನಿಗಂತೂ ಅರ್ಥನೇ ಆಗೋದಿಲ್ಲ. ಇದಾದ್ಮೇಲೆ 6ನೇ ವಾರಕ್ಕೆ ಶಿಫ್ಟ್ ಆದಾಗ ಈ ಸಲ ಕೂಡ ಸ್ವಲ್ಪ ಸೋಲ್ಜರ್ಸ್ ಗಳನ್ನ ತೆಗೆದು ಮನೆ ಕಳಿಸ್ತಾರೆ. ಮ್ಯಾಟ್ ಇವನ ಟ್ರೈನಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಕೊನೆಯ ವಾರಕ್ಕೆ ಬಂದು ತಲುಪ್ತಾರೆ, ಅಂದ್ರೆ 8ನೇ ವಾರಕ್ಕೆ. ಇವತ್ತು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಡೀತಾ ಮತ್ತೊಂದು ಸೈಡ್ ಗೆ ಹೋಗಿ ತಲುಪಬೇಕು. ಮಿಕ್ತವ್ರೆಲ್ಲರಿಗೂ ಉಸಿರಾಡೋದಕ್ಕಾಗದೆ ಮೇಲೆ ಹೊಟ್ಟೋಗ್ತಾರೆ. ಆದ್ರೆ ಇವನ್ ಮಾತ್ರ ಹೀಗೆ ಹೋಗ್ತಿರ್ಬೇಕು ಆದ್ರೆ ನೆನ್ಸ್ಕೊಳ್ತಿರ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಗಾಯಗೊಂಡಿರುವಂತೆ ಇವನ ತಮ್ಮ ಜಿಮ್ಮಿನ ಎತ್ಕೊಂಡು 10 ಮೈಲಿಗಳವರೆಗೂ ನಡೀತಾ ಮಿಲಿಟರಿ ಬೇಸ್ ಹತ್ರ ಬಂದಿರ್ತಾನೆ. ಪ್ರೆಸೆಂಟ್ ನಲ್ಲಿ ನೋಡಿದ್ರೆ ಇವನು ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಎಲ್ಲರೂ ಕಾಪಾಡ್ತಾರೆ. ಆದ್ರೆ ಇದು ಹೈಯರ್ ಆಫೀಸರ್ಸ್ ಗಳಿಗೆ ಮಾತ್ರ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇದಾದ್ಮೇಲೆ ಟಿವಿಲಿ ತೋರಿಸ್ತಾರೆ ಆ ಕಲ್ಲಿನ ರೀತಿ ಇರುವಂತ ವಸ್ತು ಭೂಮಿಯ ಹತ್ತತ್ರನೇ ಬರ್ತಿದೆ ಅಂತ. ಆಗ ಹೈಯರ್ ಆಫೀಸರ್ ಆಗಿರುವಂತ ಶೆರಿಡನ್ ಹಾಗೆ ಟೋರೆಸ್ ಮ್ಯಾಟ್ ನ ಕರೆದು ಹೇಳ್ತಾ ಹೋಗ್ತಾರೆ ನೀನು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಬೇರೆ ಯಾವ ಜನರ ಜೊತೆನೂ
ಕೂಡ ಸೇರ್ತಿಲ್ಲ, ನಿನ್ನ ಬಾಡಿ ಮಾತ್ರ ಇಲ್ಲಿ ಟ್ರೈನಿಂಗ್ ಮಾಡ್ತಿದೆ, ಆದ್ರೆ ನಿನ್ನ ಯೋಚನೆ ಬೇರೆ ಎಲ್ಲೋ ಇದೆ. ನಮಗ್ ಗೊತ್ತಿದೆ ನಿನ್ ಜೀವನದಲ್ಲಿ ಎಂತ ಒಂದು ದೊಡ್ಡ ಘಟನೆ ನಡೆದಿದೆ ಅಂತ, ಅದಕ್ಕೆ ರೆಸ್ಟ್ ಮಾಡು. ಈ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಮನೆಗೆ ಹೋಗು ಅಂತ ಹೇಳಿದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಆಗ ಈ ಸಲ ಇವರು ಹೆದರ್ಸ್ತಾರೆ, ನೀನ್ ಹೋಗಿಲ್ಲ ಅಂತಂದ್ರೆ ನಾವೇ ತೆಗ್ದಾಕ್ಬಿಡ್ತೀವಿ, ಆಗ ನೀನು ಮತ್ತೆ ರಾಸ್ಪ್ ರೇಂಜರ್ ಆಗೋದಿಲ್ಲ ಅಂತ. ಇವನ್ ಮಾತ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಮತ್ತೆ ಟ್ರೈನಿಂಗ್ ಮಾಡೋದಕ್ಕೆ ಹೊಟ್ಟೋಗ್ತಾನೆ. ಇದಾದ್ಮೇಲೆ ಮತ್ತೊಂದ್ಸಲ ಫೇಲ್ ಆಗಿರುವಂತ ಸೋಲ್ಜರ್ಸ್ ಗಳನ್ನ ಮನೆ ಕಳಿಸ್ತಿರ್ತಾರೆ. ಈ ಸಲ ನನ್ನೂ ಕೂಡ ತೆಗ್ದಾಕ್ಬಿಡ್ತಾರೆ ಅಂತ ಮ್ಯಾಟ್ ಅನ್ಕೊಂಡಿರ್ತಾನೆ, ಆದ್ರೆ ಇವನನ್ನ ತೆಗ್ದಾಕಿರೋದಿಲ್ಲ. ಇವನ ಜೊತೆ ಇನ್ನೂ ಕೂಡ ಸ್ವಲ್ಪ ಜನರು ಉಳ್ಕೊಂಡಿರ್ತಾರೆ. ಆಗ ಟೋರಸ್ ಇವರೆಲ್ಲರಿಗೂ ನಿಮ್ಮನ್ನೆಲ್ಲರನ್ನೂ ಟೆಸ್ಟ್ ಮಾಡೋದಕ್ಕೆ ಕೊನೆಯದಾಗಿ ಒಂದು ಮಿಷನ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ನಿಮ್ಮನ್ನ ಒಂದು ಕಾಡಿಗೆ ಕರ್ಕೊಂಡು ಹೋಗಿ ಬಿಡ್ತೀವಿ, ಆ ಕಾಡ್ನಲ್ಲಿ ಬಚ್ಚಿಟ್ಟಿರುವಂತ ಪ್ಲೇನ್ ಅನ್ನ ಹುಡುಕಿ ನೀವು ಬ್ಲಾಸ್ಟ್ ಮಾಡ್ಬೇಕು. ಅದಾದ್ಮೇಲೆ ಪಕ್ಕದ ಹಳ್ಳಿಲಿ ಒಂದಷ್ಟು ಜನರನ್ನ ಬಂದಿ ಮಾಡಿ ಇಟ್ಟಿದೀವಿ, ಅವರನ್ನ ಬಿಡಿಸ್ಬೇಕು. ಈ ಸಮಯದಲ್ಲಿ ನಿಮ್ಮ ಹತ್ರ ಎಲ್ಲ ಫೇಕ್ ಗನ್ಗಳಿರ್ತವೆ, ಒರಿಜಿನಲ್ ಇರೋದಿಲ್ಲ. ಇದನ್ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ರಾಸ್ಪ್ ರೇಂಜರ್ ಆಗ್ತೀರಾ ಅಂತ. ಅಷ್ಟೇ ಅಲ್ಲದೆ ಉಳ್ಕೊಂಡಿರುವಂತ ಎಲ್ಲಾ ಸೋಲ್ಜರ್ಸ್ ಗಳಿಗೆ ಮ್ಯಾಟ್ ನ ಲೀಡರ್ ಅನ್ನಾಗಿ ಮಾಡ್ತಾರೆ. ಮ್ಯಾಟ್ ಎಲ್ಲಾ ಸೋಲ್ಜರ್ಸ್ ಗಳ ಜೊತೆ ಸೇರ್ಲಿ ಅಂತಾನೆ ಶೆರಿಡನ್ ಹಾಗೆ ಟೋರೆಸ್ ಈ ರೀತಿ ಬೇಕು ಅಂತಾನೆ ಮಾಡಿದ್ದು. ನಂತರ ಹೆಲಿಕಾಪ್ಟರ್ ಗಳಲ್ಲಿ ಮ್ಯಾಟ್ ಹಾಗೆ ಅವನ ಟೀಮ್ ಅವರನ್ನ ಕಾಡಿಗೆ ಬಿಟ್ಟು ಹೋಗ್ತಾರೆ. ಟೋರೆಸ್ ಹೇಳಿರುವಂತ ಪ್ಲೇನ್ ಅನ್ನ ಹುಡ್ಕೋದಕ್ಕೆ 20 ಕಿಲೋಮೀಟರ್ ಇವರು ನಡ್ಕೊಂಡು ಹೋಗ್ಬೇಕು. ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಹತ್ರ 24 ಗಂಟೆಗಳು ಇದಾವೆ. ಏನಾದ್ರೂ ಕ್ವಶನ್ ಕೇಳಬೇಕಂತ ಮ್ಯಾಟ್ ಕೇಳಿದ್ರೆ ಎಲ್ರಿಗೂ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗೋದಿಲ್ಲ. ಆಗ ಮೈಕಲ್ ಎದ್ದು, ಇದು ಕೊನೆಯ ಮಿಷನ್ ಅಷ್ಟೇ, ಇದನ್ನ ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಿ, ರಾಸ್ಪ್ ರೇಂಜರ್ ಆಗಿ ಆಗ್ತೀವಿ ಅಂತ ಎಲ್ಲರಲ್ಲೂ ಹುಮ್ಮಸ್ಸನ್ನ ಜಾಸ್ತಿ ಮಾಡ್ತಾನೆ. ನಂತರ ಇವರೆಲ್ಲರೂ ನಡೀತಾ ಆ ಪ್ಲೇನ್ ಅನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನಡೀತಾ ನಡೀತಾ ರಾತ್ರಿ ಆಗೋಗುತ್ತೆ. ಒಂದು ಜಾಗದಲ್ಲಿ ನಿಂತ್ಕೊಂಡು ರೇಡಿಯೋ ಸಹಾಯದಿಂದ ಬೇಸ್ಗೆ ರಿಪೋರ್ಟ್ ಮಾಡ್ತಿರ್ತಾರೆ, ನಾವೀಗ ಯಾವ ಜಾಗದಲ್ಲಿ ಇದೀವಿ ಅಂತ. ತುಂಬಾ ಹೊತ್ತು ನಡೀತಿದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಒಂದೊಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಮೈಕಲ್ ಮ್ಯಾಟ್ ಹತ್ರ ಬಂದು ನಿನ್ ತಮ್ಮನ್ ಬಗ್ಗೆ ಮಾತಾಡ್ಬೋದಂತ ಕೇಳ್ತಾನೆ. ಆದ್ರೆ ಮ್ಯಾಟ್ ಮಾತ್ರ ರೆಡಿ ಆಗಿರೋದಿಲ್ಲ, ಇವನು ತುಂಬಾ ದುಃಖದಲ್ಲಿರ್ತಾನೆ. ಅದೇ ಸಮಯಕ್ಕೆ ಭೂಮಿಗೆ ಏನೋ ಬಂದು ಕ್ರಾಶ್ ಆಗೋ ರೀತಿ ಇವರಿಗೆ ಕಾಣಿಸುತ್ತೆ, ಆದ್ರೆ ಅದು ಏನು ಅಂತ ಗೊತ್ತಾಗೋದಿಲ್ಲ. ಮಾರನೇ ದಿನ ಪ್ಲೇನ್ ಇರುವಂತಹ ಜಾಗಕ್ಕೆ ಬಂದು ತಲುಪಿದಾಗ ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಪ್ಲೇನ್ ಇವರಿಗೆ ಕಾಣಿಸುತ್ತೆ. ಟೋರೆಸ್ ಹೇಳಿರುವಂತ ಪ್ಲೇನ್ ಇದೇ ಇರಬೇಕು ಅಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ರೆ ಪ್ರಾಬ್ಲಮ್ ಆಗ್ತಿರುತ್ತೆ. ಅದೇನು ಅಂತಂದ್ರೆ ಟೋರೆಸ್ ಹೇಳಿರುವಂತ ಜಾಗದಿಂದ ಈ ಪ್ಲೇನ್ ಸ್ವಲ್ಪ ದೂರದಲ್ಲಿರುತ್ತೆ, ಹಾಗೆ ರೇಡಿಯೋದಲ್ಲಿ ಸಿಗ್ನಲ್ ಸಿಗ್ತಿರೋದಿಲ್ಲ, ಕಾಂಪಸ್ ಗಳು ಕೂಡ ವರ್ಕ್ ಆಗ್ತಿರೋದಿಲ್ಲ. ಆದ್ರೆ ಇವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಇದ್ರ ಹತ್ರ ಬಂದು ಬಾಂಬ್ ರೆಡಿ ಮಾಡ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಮ್ಯಾಟ್ ಗೆ ಸ್ವಲ್ಪ ದೂರದಲ್ಲಿ ಏನೋ ಹೊಳಿತಿರೋ ರೀತಿ ಕಾಣಿಸಿ ಅದನ್ನ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಇವರೆಲ್ಲರೂ ಪ್ಲೇನ್ ಹತ್ರ ಬಾಂಬ್ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಮ್ಯಾಟ್ ಹುಡ್ಕೊಂಡ್ ಬಂದಾಗ ನೋಡಿದ್ರೆ ಟೆರೋಸ್ ಹೇಳಿರುವಂತ ಪ್ಲೇನ್ ಇಲ್ಲಿರುತ್ತೆ. ಅಷ್ಟೊತ್ತಿಗೆ ಇವರೆಲ್ಲರೂ ಬ್ಲಾಸ್ಟ್ ಕೂಡ ಮಾಡ್ಬಿಡ್ತಾರೆ. ನೋಡಿದ್ರೆ ಈ ಪ್ಲೇನ್ ಗೆ ಏನು ಆಗಿರೋದಿಲ್ಲ, ಬದಲಾಗಿ ರೋಬೋಟ್ ನ ರೀತಿ ಎದ್ ನಿಂತ್ಕೊಂಡು ಈ ಜಾಗನೆಲ್ಲ ಸ್ಕ್ಯಾನ್ ಮಾಡುತ್ತೆ. ನಂತರ ಒಬ್ಬೊಬ್ನೇ ಸೋಲ್ಜರ್ಸ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ಒಬ್ಬ ನೀರಿನ ಒಳಗಡೆ ಬಿದ್ದೋಗ್ತಾನೆ. ಆಗ ಇಲ್ಲಿಗೆ ಮ್ಯಾಟ್ ಬಂದು ಮಿಕ್ತವರೆಲ್ಲಾರನು ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಮುಂದೆ ದಾರಿನೇ ಇಲ್ಲ. ಆಗ ರೋಬೋಟ್ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡಿದ್ರಿಂದ ಇವರೆಲ್ಲರೂ ಉರುಳ್ತಾ ಕೆಳಗಡೆ ಬರ್ತಿರೋದ್ರಿಂದ ಎಲ್ಲರಿಗೂ ಭಯಂಕರವಾಗಿ ಏಟಾಗೋಗ್ತವೆ. ಒಬ್ಬ ಅಂತೂ ಮರಕ್ಕೆನೆ ಬಂದು ಚುಚ್ಕೋಬಿಡ್ತಾನೆ. ಈ ಕಡೆ ಮ್ಯಾಟುಗ್ ನೋಡಿದ್ರೆ ಮೂವಿಯ ಮೊದಲಲ್ಲಿ ನಡೆದಿದ್ದೆ ಮತ್ತೆ ಮತ್ತೆ ನೆನಪಿಗೆ ಬರ್ತಿರುತ್ತೆ. ಹೇಗೋ ಇವನು ಸಂಭಾಳಿಸ್ಕೊಂಡು ಮರಕ್ಕೆ ಸಿಗಾಕೊಂಡಿರುವಂತ ವ್ಯಕ್ತಿನ ಹೊರಗಡೆ ತೆಗಿತಾನೆ. ಮೈಕಲ್ ನ ಕಾಲು ಕೂಡ ಮುರಿದೋಗಿರುತ್ತೆ. ಆದ್ರೆ ರೇಡಿಯೋ ಇದ್ದಂತ ವ್ಯಕ್ತಿ ಮೇಲೇನೆ ಉಳ್ಕೋಬಿಟ್ಟಿರ್ತಾನೆ. ಬೇಸ್ಗೆ ಕಾಲ್ ಮಾಡಿ ಹೆಲ್ಪ್ಗೆ ಕರೆಯೋದಕ್ಕೆ ಇವರಿಗೆ ರೇಡಿಯೋ ಬೇಕು. ಆಗ ಮ್ಯಾಟ್ ನೋಡಿದ್ರೆ ಮುಂದೆ ಹೋಗೋದಕ್ಕೆ ದಾರಿ ಇರೋದಿಲ್ಲ, ಆದ್ರಿಂದ ರೇಡಿಯೋನ ನಾನ್ ತಗೊಂಡ್ ಬರ್ತೀನಿ ಅಂತ ಮೇಲ್ ಬಂದು ನೋಡಿದ್ರೆ ಒಬ್ಬ ಸೋಲ್ಜರ್ ನ ಬಾಡಿ ಪೀಸ್ ಆಗೋಗಿರುತ್ತೆ. ಇನ್ನು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ರೇಡಿಯೋ ನಾಶ ಆಗೋಗಿರುತ್ತೆ. ಅದನ್ನ ಹಿಡ್ಕೊಂಡಿರುವಂತ ಸೋಲ್ಜರ್ ಕೂಡ ಸತ್ತೋಗಿರ್ತಾನೆ. ಆಗ ನೋಡಿದ್ರೆ ಒಬ್ಬ ಸೋಲ್ಜರ್ ಇನ್ನೂ ಕೂಡ ಬದುಕಿರ್ತಾನೆ. ಆದ್ರೆ ಆ ರೋಬೋಟ್ ನೆಡ್ಕೊಂಡ್ ಬಂದು ಅವನನ್ನು ಕೂಡ ಸಾಯಿಸ್ಬಿಡುತ್ತೆ. ಇಲ್ಲಿ ನೋಡಿದ್ರೆ ಚುಚ್ಕೊಂಡಿದ್ದಂತ ವ್ಯಕ್ತಿ ಸತ್ತೋಗ್ತಾನೆ. ಆಗ ಮ್ಯಾಟ್ ಇಲ್ಲಿಗೆ ಬಂದು ರೇಡಿಯೋ ನಾಶ ಆಗೋಗಿದೆ, ಆ ರೋಬೋಟ್ ನಮ್ಮನ್ನ ಬೇಟೆ ಆಡೋದಕ್ಕೆ ಬರ್ತಿದೆ ಅಂತ ಹೇಳಿ ಹಗ್ಗನ ಕಟ್ಟಿ ಕೆಳಗಡೆ ಬಿಡ್ತಿದ್ದಂಗೆನೆ ಒಬ್ಬರಾದ್ಮೇಲೆ ಒಬ್ರು ಸೋಲ್ಜರ್ಸ್ ಗಳು ಕೆಳಗಡೆ ಹೋಗ್ತಿರ್ತಾರೆ. ಆದ್ರೆ ಮೈಕಲ್ ನ ಕಾಲು ಮುರಿದೋಗಿದ್ಯಲ್ಲ, ಆದ್ರಿಂದ ಒಬ್ಬ ಸೋಲ್ಜರ್ ನಾನು ಇವನನ್ನ ಕೆಳಗಡೆ ಕಳಿಸ್ತೀನಿ, ನೀನ್ ಹೋಗಿ ಇವನನ್ನ ಹಿಡ್ಕೊ ಅಂತ ಮ್ಯಾಟ್ ನ ಕೆಳಗಡೆ ಕಳಿಸಿ ಮೈಕಲ್ ನು ಕೂಡ ಕೆಳಗಡೆ ಇಳಿಸ್ತಿರ್ಬೇಕಾದ್ರೆ ಹಿಂದೆಯಿಂದ ರೋಬೋಟ್ ಬಂದು ಅಟ್ಯಾಕ್ ಮಾಡಿದ್ರಿಂದ ಮೈಕಲ್ ಮೇಲಿಂದ ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಯಾರಾದ್ರೂ ಬದುಕಿದಾರೆ ಅಂತ ರೋಬೋಟ್ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಇವರೆಲ್ಲರೂ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಮೈಕಲ್ ನ ಕಾಲು ಸ್ಕ್ಯಾನ್ ಆಗಿದ್ರಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವರು ಕೂಡ ತುಂಬಾ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ದೂರ ಬಂದು ತಲುಪಿಡ್ತಾರೆ. ಈಗ ಉಳಿದಿರೋದು ಅಂತಂದ್ರೆ ಮ್ಯಾಟ್, ಮೈಕಲ್, ಸೋಲ್ಜರ್ 23, ಸೋಲ್ಜರ್ 109, ಸೋಲ್ಜರ್ 15 ಹಾಗೆ ಸೋಲ್ಜರ್ 44. ಮೈಕಲ್ ನ ಕಾಲಿನ ಮೂಳೆ ಹೊರಗಡೆ ಬಂದಿರೋದ್ರಿಂದ
ಮ್ಯಾಟ್ ಅದನ್ನ ತಳ್ಳಿ ಒಳಗಡೆ ಕಳಿಸ್ತಾನೆ. ಇವರೆಲ್ಲರಿಗೂ ಅರ್ಥ ಆಗ್ತಿಲ್ಲ ಅಟ್ಯಾಕ್ ಮಾಡ್ತಿರೋದು ಏನು ಅಂತ. ಇವರು ಕೂಡ ಫೈಟ್ ಮಾಡೋಣ ಅಂತಂದ್ರೆ ಒರಿಜಿನಲ್ ಗನ್ಗಳು ಕೂಡ ಇವ್ರ ಹತ್ರ ಇಲ್ಲ. ಆಗ ಮ್ಯಾಟ್ ಹೇಳ್ತಾನೆ ಟೋರೆಸ್ ಹೇಳಿರುವಂತ ಪ್ಲೇನ್ ಮತ್ತೊಂದು ಜಾಗದಲ್ಲಿ ಇತ್ತು, ಅಟ್ಯಾಕ್ ಮಾಡ್ತಿರೋದು ಯಾವುದೋ ಬೇರೆನೆ ವಸ್ತು, ಅದ್ರ ಹತ್ರ ಕಾಂಪಸ್ ಕೂಡ ವರ್ಕ್ ಆಗ್ತಿಲ್ಲ ಅಂತ. ಆಗ್ಲೇ ಟೋರೆಸ್ ಹೇಳಿದ್ನಲ್ಲ ಮುಂದೆ ಒಂದು ಹಳ್ಳಿ ಸಿಗುತ್ತೆ, ಅಲ್ಲಿ ಜನರನ್ನ ಬಂದಿ ಮಾಡಿರ್ತೀವಿ, ಅವರನ್ನ ನೀವು ಬಿಡಿಸ್ಬೇಕು ಅಂತ. ಆ ಹಳ್ಳಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಅಲ್ಲೇನಾದ್ರೂ ನಮ್ಗೆ ಹೆಲ್ಪ್ ಆಗ್ಬೋದು ಅಂತ. ಹೀಗೆ ಇವರು ಹಳ್ಳಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೋಡಿದ್ರೆ ಒಂದು ನದಿ ಇದೆ, ಇದನ್ನ ಕ್ರಾಸ್ ಮಾಡ್ಬೇಕು. ಆಗ ಮ್ಯಾಟ್ ನಾನು ಮತ್ತೊಂದು ಕಡೆಗೆ ಹೋಗಿ ಹಗ್ಗನ ಕಟ್ತೀನಿ, ನೀವೆಲ್ರೂ ಅದರ ಸಹಾಯದಿಂದ ಬರ್ಬೋದು ಅಂತ ಹಗ್ಗನ ಇವನು ಕಟ್ಕೊಂಡು ನೀರಿನ ಒಳಗಡೆ ಹಾರ್ತಾನೆ. ಆದ್ರೆ ನೀರಿನಲ್ಲಿ ತುಂಬಾ ಫೋರ್ಸ್ ಇದ್ದಿದ್ರಿಂದ ಮುಳುಗೋಗ್ತಾನೆ. ಎಲ್ಲರಿಗೂ ಅನ್ನಿಸ್ತಿರುತ್ತೆ ಅವನು ಸತ್ತೋದ ಅಂತ. ನೋಡಿದ್ರೆ ಇವನು ದಡಕ್ಕೆ ಬಂದು ತಲುಪಿರ್ತಾನೆ, ಎಲ್ಲರೂ ಸಂತೋಷ ಪಡ್ತಾರೆ. ಹಾಗೆ ಇವನು ಹಗ್ಗನ ಟೈಟ್ ಆಗಿ ಕಟ್ತಿದ್ದಂಗೆನೆ ಸೋಲ್ಜರ್ 15 ಮೈಕಲ್ ನ ಒಂದು ಸ್ಟ್ರೆಚರ್ ಗೆ ಕಟ್ಕೊಂಡು ಮತ್ತೊಂದು ಕಡೆಗೆ ಎಳ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಸ್ಟ್ರೆಚರ್ ಗಂಟಿಗೆ ಸಿಗಾಕೋಬಿಡುತ್ತೆ. ಕಾಪಾಡೋದಕ್ಕೋದ್ರೆ ಮೈಕಲ್ ಕೆಳಗಡೆ ಬೀಳ್ತಿರ್ತಾನೆ. ಇದರಿಂದ ಮ್ಯಾಟ್ ಕೂಡ ಇಲ್ಲಿಗೆ ಬಂದು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಇವರೆಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ರೋಬೋಟ್ ಬಂದು ಸೋಲ್ಜರ್ 23 ನ ಸಾಯಿಸ್ಬಿಡುತ್ತೆ. ಎಲ್ಲರೂ ನೀರಿನ ಒಳಗಡೆ ಬಿದ್ದೋಗ್ತಾರೆ. ಆದ್ರೆ ಮ್ಯಾಟ್ ನ ಕಾಲ್ ನೋಡಿದ್ರೆ ದಾರಕ್ಕೆ ಸಿಗಾಕೋಬಿಟ್ಟಿದೆ. ಅದು ಹತ್ರ ಬರೋಷ್ಟರಲ್ಲಿ ಕಾಲನ್ನ ಬಿಡಿಸ್ಕೊತಾನೆ. ಅದ್ ಮಾತ್ರ ಇವರನ್ನ ಬಿಡ್ತಾನೆ ಇರೋದಿಲ್ಲ. ಅದೇ ಸಮಯಕ್ಕೆ ಇವನಿಗೆ ಮೈಕಲ್ ಕಾಣಿಸಿ ಕಾಪಾಡೋದಕ್ಕೆ ಹೋಗ್ತಿದ್ರೆ ಮುಂದೆ ಒಂದು ಜಲಪಾತ ಇದೆ. ಎಲ್ಲರೂ ಜಲಪಾತದ ಒಳಗಡೆ ಬಿದ್ದೋಗ್ತಾರೆ. ಮ್ಯಾಟ್ ಮಾತ್ರ ಮೈಕಲ್ ನ ಕಾಪಾಡೋದಕ್ಕೆ ನೋಡ್ತಿರ್ತಾನೆ. ಹೇಗೋ ಮಾಡಿ ಎಲ್ಲರೂ ಸೇಫ್ ಆಗಿರ್ತಾರೆ. ನೋಡಿದ್ರೆ ಇಷ್ಟೊತ್ವರೆಗೂ ಇವರು ಸತ್ತೋಗಿದ್ದಾನೆ ಅನ್ಕೊಂಡಿರುವಂತ ಸೋಲ್ಜರ್ 60 ಇನ್ನು ಕೂಡ ಬದುಕಿದ್ದು ಇಲ್ಲೇ ಇರ್ತಾನೆ. ಆಕ್ಚುಲಿ ಆ ರೋಬೋಟ್ ಮೊದಲನೇ ಸಲ ಅಟ್ಯಾಕ್ ಮಾಡಿದಾಗ ಒಬ್ಬ ವ್ಯಕ್ತಿ ನೀರಿನ ಒಳಗಡೆ ಬಿದ್ದೋದ್ನಲ್ಲ, ಅದೇ ವ್ಯಕ್ತಿ ಇವನು ತೇಲ್ತಾ ಇಲ್ಲಿವರೆಗೂ ಬಂದಿರ್ತಾನೆ. ಸರಿ ಜಾಸ್ತಿ ಹೊತ್ತು ಇಲ್ಲಿರೋದು ಒಳ್ಳೇದಲ್ಲ ಅಂತ ಎಲ್ಲರೂ ಆ ಹಳ್ಳಿ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಕಾಡ್ನಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ವೈರ್ ಕಾಣಿಸುತ್ತೆ. ಈ ವೈರ್ ನ ಟಚ್ ಮಾಡಿದ್ರೆ ಕಾಡ್ನಲ್ಲಿ ಯಾರೋ ಬಂದಿದ್ದಾರೆ ಅಂತ ಸಿಗ್ನಲ್ ಹೋಗುತ್ತೆ. ಇದನ್ನ ಮಿಲಿಟರಿ ಅವರೇ ಹಾಕಿರೋದು. ಆದ್ರೆ ಯಾವಾಗ ಇವರು ಟೊರೆಸ್ ಹೇಳಿರುವಂತ ಆ ವಿಲೇಜ್ ನ ಹುಡ್ಕೊಂಡು ಬಂದು ನೋಡ್ತಾರೋ ಈ ಜಾಗನು ಕೂಡ ಸರ್ವನಾಶ ಆಗೋಗಿದೆ. ಅಂದ್ರೆ ಆ ರೋಬೋಟ್ ಇಲ್ಲೂ ಕೂಡ ಅಟ್ಯಾಕ್ ಮಾಡಿದೆ ಅಂತ. ಆ ರೋಬೋಟ್ ಏನು ಯಾರು ಕಳಿಸಿದಾರೆ ಅಂತ ಇವ್ರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಮ್ಯಾಟ್ಗೆ ನೆನಪಾಗುತ್ತೆ. ಆಗ್ಲೇ ನ್ಯೂಸ್ ನಲ್ಲಿ ಹೇಳ್ತಿದ್ರಲ್ಲ ಭೂಮಿಯ ಸುತ್ತ ಕಲ್ಲಿನ ರೀತಿ ಒಂದು ವಸ್ತು ಸುತ್ತುತ್ತಿದೆ ಅಂತ. ನೆನ್ನೆ ರಾತ್ರಿ ಏನೋ ಬಂದು ಭೂಮಿಗೆ ಕ್ರಾಶ್ ಆಯ್ತು. ಆ ಕ್ರಾಶ್ ಆದಂತ ವಸ್ತು ಇದೇ ರೋಬೋಟ್ ಇರ್ಬೋದು. ಅಂದ್ರೆ ಆ ರೋಬೋಟ್ ಅನ್ನ ಏಲಿಯನ್ಸ್ ಗಳು ಕಳಿಸಿರಬಹುದು ಅಂತ ಇವನು ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ನರಳಾಡ್ತಿರುವಂತ ಒಬ್ಬ ಸೋಲ್ಜರ್ ಅವರಿಗೆ ಸಿಗ್ತಾನೆ. ಆದ್ರೆ ಅವನು ಕೂಡ ಸತ್ತೋಗ್ತಾನೆ. ಇದರಿಂದ ಎಲ್ಲರೂ ತುಂಬಾ ದುಃಖ ಪಡ್ತಿದ್ರೆ ಆಗ ಮ್ಯಾಟ್ ನಾವಿಲ್ಲಿಂದ ಹೋಗ್ಬೇಕು ಅಂತಾನೆ. ಇದರಿಂದ ಸೋಲ್ಜರ್ 15 ತುಂಬಾ ಕೋಪ ಮಾಡ್ಕೊಂಡು ನಿಂತರ ನಮ್ಗೆ ಕಲ್ಲು ಮನ್ಸು ಇಲ್ಲ, ದುಃಖ ಪಡೋದಕ್ಕೆ ಟೈಮ್ ಬೇಕು. ಹಾಗೆ ನಿಂತರ ನಾವು ಸಿಲ್ವರ್ ಸ್ಟಾರ್ ಮೆಡಲ್ ಅನ್ನ ಗೆದ್ದಿರುವಂತ ಸೂಪರ್ ಹೀರೋನು ಅಲ್ಲ ಅಂತ ಹೇಳ್ತಿದ್ರೆ ಇವನು ಕೂಡ ಕೋಪ ಮಾಡ್ಕೊಂಡು ಹೇಳ್ತಾನೆ, ನಾನು ನನ್ನ ತಮ್ಮ ಜಿಮ್ಮಿನ ಕಾಪಾಡೋದಕ್ಕೆ ಬೇಸ್ಗೆ ಎತ್ಕೊಂಡು ಹೋಗ್ತಿದ್ದೆ. ಆದ್ರೆ ಇನ್ನೇನು ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋದೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಬಿಟ್ಟು ನೋಡಿದ್ರೆ ಜಿಮ್ಮಿ ಸತ್ತೋಗಿದ್ದ. ನಾನ್ ಪ್ರಜ್ಞೆ ತಪ್ಪಿದಾಗ ಅವನು ಜೀವಂತವಾಗಿ ಇದ್ದ. ನಾನೇನಾದ್ರೂ ಅವನನ್ನ ಬೇಸ್ಗೆ ಕರ್ಕೊಂಡು ಹೋಗಿದ್ರೆ ಇವತ್ತು ನನ್ ಮುಂದೆ ಜೀವಂತವಾಗಿರ್ತಿದ್ದ. ನನ್ ತಮ್ಮನ್ನ ಕಾಪಾಡೋದಕ್ಕಾಗ್ಲಿಲ್ಲ ಅಂತ ಅವರು ನನ್ಗೆ ಮೆಡಲ್ ಕೊಟ್ರು ಅಂತ ಬೇಜಾರ್ ಮಾಡ್ಕೊಳ್ತಿದ್ರೆ ಎಲ್ಲರೂ ಕೂಡ ಬೇಜಾರ್ ಮಾಡ್ಕೊಳ್ತಾರೆ. ಸರಿ, ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಇಲ್ಲಿಂದ ಹೋಗ್ಬೇಕು ಅಂದಾಗ ಎಲ್ಲರೂ ಇವನಿಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಇಲ್ಲೇ ಒಂದು ಟ್ರಕ್ ಸಿಗಾಕೊಂಡಿರುತ್ತೆ. ಇದನ್ನ ಹೊರಗಡೆ ತೆಗಿತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಸೋಲ್ಜರ್ 15 ಕೂಡ ಮ್ಯಾಟ್ ನ ರೀತಿನೇ ಮೆಕ್ಯಾನಿಕ್ ಅಂತ. ಹೀಗೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಆ ಟ್ರಕ್ ಅನ್ನ ಹೊರಗಡೆ ತೆಗಿತಾರೆ. ಎಲ್ಲರ ಮಧ್ಯೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಒಂದು ಸಿಗ್ನಲ್ ಬರುತ್ತೆ. ಕಾಡ್ನಲ್ಲಿರುವಂತ ವೈರ್ ಅನ್ನ ಟಚ್ ಮಾಡಿದಾಗ್ಲೇ ಈ ಸಿಗ್ನಲ್ ಬರೋದು. ಅಂದ್ರೆ ಆ ರೋಬೋಟ್ ಇಲ್ಲಿಗೆ ಬಂದು ತಲುಪಿದೆ ಅಂತ. ಇದರಿಂದ ಹೋಗೋದಕ್ಕೆ ಇವರು ರೆಡಿ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಸೋಲ್ಜರ್ 15 ಬುಲೆಟ್ ಗಳನ್ನ ತಗೊಳ್ಳೋದಕ್ಕೆ ಬಂದ್ರೆ ಅಷ್ಟೊತ್ತಿಗೆ ಆ ರೋಬೋಟ್ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಅದು ಇವನನ್ನ ಸಾಯಿಸೋಷ್ಟರಲ್ಲಿ ಬುಲೆಟ್ ಅನ್ನ ಅವರಿಗೆ ಕೊಟ್ಬಿಡ್ತಾನೆ. ಇವರೆಲ್ಲರೂ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾರೆ. ಆ ರೋಬೋಟ್ ಅಟ್ಯಾಕ್ ಮಾಡ್ತಿರುತ್ತೆ. ಇವರು ಕೂಡ ಸಿಕ್ಕಿರುವಂತ ಬುಲೆಟ್ ಗಳಿಂದ ಅಟ್ಯಾಕ್ ಮಾಡ್ತಿದ್ರೆ ಅದಕ್ಕೆ ಏನು ಕೂಡ ಎಫೆಕ್ಟ್ ಆಗ್ತಿರೋದಿಲ್ಲ. ಆದ್ರೆ ಅದ ಅಟ್ಯಾಕ್ ಮಾಡಿದ್ರೆ ಇವರ ಟ್ಯಾಂಕ್ ಎಲ್ಲ ಡ್ಯಾಮೇಜ್ ಆಗ್ತಿರುತ್ತೆ. ಆಗ ಅದು ಇದ್ದಕ್ಕಿದ್ದಂಗೆನೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಬಾಂಬ್ ಗಳನ್ನ ಹಾಕಿ ಬ್ಲಾಸ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಬಾಂಬ್ ಗಳಿಂದ ಇವರ ಟ್ಯಾಂಕ್ ತುಂಬಾನೇ ಡ್ಯಾಮೇಜ್ ಆಗೋಗುತ್ತೆ. ಆದ್ರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ದೂರ ಬರ್ತಾರೆ. ಹಿಂದೆ ಆ ರೋಬೋಟ್ ಕಾಣಿಸ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಅದು ಇವರ ಮುಂದೆ ಬಂದು ತಲುಪಿರುತ್ತೆ. ನಂತರ ಅದು ಇನ್ನೂ ಕೂಡ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಆ ರೋಬೋಟ್ ಹಾಗೆ ಮ್ಯಾಟ್ ನ ಟೀಮ್ ನ ಮಧ್ಯೆ ಫೈಟ್ ನಡೀತಿರ್ಬೇಕಾದ್ರೆ ಸೋಲ್ಜರ್ 109 ನ ಕೈಯೇ ಕಟ್ಟಾಗೋಗುತ್ತೆ. ಹಾಗೆ ಈ ರೋಬೋಟ್ ಇವ್ರ ಮೇಲೆ ಎಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡ್ತಿರುತ್ತೆ ಅಂತಂದ್ರೆ ಇವ್ರಿಗೆ ಸುಧಾರಿಸ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಕ್ತಿರೋದಿಲ್ಲ. ಇದೇ ಸಮಯದಲ್ಲಿ ಸ್ಟ್ರೆಚರ್ ನಲ್ಲಿದ್ದಂತ ಮೈಕಲ್ ಕೆಳಗಡೆ ಬಿದ್ದೋಗ್ತಾನೆ. ಆಗ ಮ್ಯಾಟ್ ಬಂಡೆಗಳಿಗೆ ಶೂಟ್ ಮಾಡಿದ್ರಿಂದ ಕಲ್ಲೆಲ್ಲ ಅದ್ರ ಮೇಲೆ ಬಿದ್ದೋಗುತ್ತೆ. ನೋಡಿದ್ರೆ ವ್ಯಾನ್ ನಲ್ಲಿ ಯಾರು ಬದುಕಿಲ್ಲ. ಅದೇ ಸಮಯಕ್ಕೆ ಆಕ್ಸಿಡೆಂಟ್ ಆಗೋಗುತ್ತೆ.
ಮ್ಯಾಟ್ಗಂತೂ ಮತ್ತೆ ಮತ್ತೆ ಜಿಮ್ಮಿ ಜೊತೆ ನಡೆದಿರುವಂತ ಘಟನೆಗಳೇ ನೆನಪಿಗೆ ಬರ್ತಿರ್ತವೆ. ಇವನು ಸುಧಾರಿಸ್ಕೊಂಡು ಮತ್ತೆ ಎದ್ದು ನೋಡಿದ್ರೆ ಎಲ್ಲರೂ ಭಯಂಕರವಾಗಿ ಸತ್ತೋಗಿರ್ತಾರೆ. ಇವನ್ ಮಾತ್ರ ಉಳ್ಕೊಂಡಿರೋದು. ಆ ರೋಬೋಟ್ ಏನಾಯ್ತು ಅಂತ ಕಲ್ಲುಗಳ ಹತ್ರ ಬಂದು ನೋಡಿದ್ರೆ ಅದು ಇಲ್ಲಿ ಇರೋದೇ ಇಲ್ಲ. ಯಾಕೆಂತಂದ್ರೆ ಮುಂದೆ ಹೋಗಿ ಅದು ಸ್ಪೇಸ್ಗೆ ಸಿಗ್ನಲ್ ಕಳಿಸ್ತಿರುತ್ತೆ. ಅದೇ ಸಮಯಕ್ಕೆ ಈ ಕಡೆ ಇವನು ನೋಡಿದ್ರೆ ಆಗ್ಲೇ ಬಿದ್ದೋಗಿದ್ದಂತ ಮೈಕಲ್ ಇಲ್ಲೇ ಇರ್ತಾನೆ. ಇವನಿಗೆ ಇನ್ನೂ ಕೂಡ ಜೀವ ಇರುತ್ತೆ. ಅದೇ ಸಮಯಕ್ಕೆ ಬುಲೆಟ್ ಗಳೆಲ್ಲ ಬೆಂಕಿಲಿ ಬಿದ್ದು ಬ್ಲಾಸ್ಟ್ ಆಗ್ತಿರೋದನ್ನ ನೋಡಿ ಮತ್ತೆ ರೋಬೋಟ್ ಈ ಕಡೆಗೆ ಬರ್ತಿರುತ್ತೆ. ಆದ್ರಿಂದ ಇವನು ಪ್ರಜ್ಞೆ ತಪ್ಪಿರುವಂತ ಮೈಕಲ್ ನ ಎಳಿತಾ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಕಾಡ್ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಳೆ ಬಂದು ಬದಿ ಆಗಿರೋದ್ರಿಂದ ಮತ್ತೆ ಜಾರ್ತಾ ಕೆಳಗಡೆ ಬರ್ತಿರ್ತಾರೆ. ಇದರಿಂದ ಬೇಜಾರಾಗಿ ಮಲ್ಕೋಬಿಡ್ತಾನೆ. ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಿದ್ದಂತ 24 ಗಂಟೆಗಳು ಕೂಡ ಮುಗ್ದೋಗಿರ್ತವೆ. ಆಗ ಪ್ರಜ್ಞೆ ತಪ್ಪಿದ್ದಂತ ಮೈಕಲ್ಗೆ ಪ್ರಜ್ಞೆ ಬಂದು ಇವನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಮಿಲಿಟರಿ ಇರ್ಬೇಕಾದ್ರೆ ನಿನ್ ತಮ್ಮ ಹಾಗೆ ನಾನು ಫ್ರೆಂಡ್ಸ್ಗಳು. ಅವನ ಕೈಯಲ್ಲೂ ಕೂಡ ನಿನ್ ತರದ್ದೇ ಟ್ಯಾಟೂ ಇತ್ತು. ಅದನ್ನ ನೋಡಿ ನಾನ್ ನಿನ್ನ ಕಂಡಿಡ್ದೆ. ಅವನು ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಿದ್ದ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾನೇ ದುಃಖ ಆಗೋಗುತ್ತೆ. ಆದ್ರೆ ನೋಡಿದ್ರೆ ಆ ರೋಬೋಟ್ ಕೂಡ ಸ್ಕ್ಯಾನ್ ಮಾಡ್ತಾ ಈ ಕಡೆಗೆನೆ ಬರ್ತಿರುತ್ತೆ. ಅದನ್ನ ಹೇಗ್ ಸಾಯಿಸೋದು ಅಂತ ಇವರಿಗೆ ಅರ್ಥ ಆಗ್ತಿಲ್ಲ. ಅದೇ ಸಮಯಕ್ಕೆ ಇಲ್ಲೇ ಮ್ಯಾಟ್ಗೆ ಒಂದು ಕ್ರೇನ್ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ. ಹಾಗೆ ರೋಬೋಟ್ ನ ನೋಡಿದ್ರೆ ಹೊಗೆನ ಬಿಡೋದಕ್ಕೆ ಸ್ವಲ್ಪ ಹೊತ್ತಿಗೊಂದ್ಸಲ ತಲೆ ಮೇಲಿರುವಂತ ಪ್ಲೇಟ್ ಗಳನ್ನ ಓಪನ್ ಮಾಡ್ತಿರುತ್ತೆ. ಆದ್ರಿಂದ ಇವನ್ಗೊಂದು ಐಡಿಯಾ ಬಂದು ಮೈಕಲ್ ನ ಇಲ್ಲೇ ಕೂರ್ಸಿ ನನಗೋಸ್ಕರ ವೆಯ್ಟ್ ಮಾಡ್ತಿರುವಂತ ಕನ್ಸ್ಟ್ರಕ್ಷನ್ ನಡೀತಿರುವಂತ ಜಾಗಕ್ಕೆ ಬರ್ತಾನೆ. ಇಲ್ಲೊಂದು ಗೋಡೌನ್ ಇರುತ್ತೆ. ಗೋಡೌನ್ ನ ಒಳಗಡೆ ಬಂದು ನೋಡಿದ್ರೆ ಒಂದು ದೊಡ್ಡ ಬುಲ್ಡೋಸರ್ ಇರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಬಾಂಬ್ ಗಳೆಲ್ಲ ಸಿಗ್ತವೆ. ನಂತರ ಈ ಜಾಗದ ಸಿಸ್ಟಮ್ ಅನ್ನ ಆನ್ ಮಾಡ್ತಿದ್ದಂಗೆನೆ ಲೈಟ್ ಗಳೆಲ್ಲ ಆನ್ ಇಲ್ಲೇ ಒಂದು ರಿಮೋಟ್ ಇವನಿಗೆ ಸಿಕ್ಕಿ ಇದನ್ನ ಪ್ರೆಸ್ ಮಾಡಿದ್ರೆ ಹೊರಗಡೆ ಜಲ್ಲಿ ಕಲ್ಲುಗಳೆಲ್ಲ ಕೆಳಗಡೆ ಬೀಳ್ತಿರ್ತವೆ. ಈ ಕಡೆ ನೋಡಿದ್ರೆ ಮೈಕಲ್ ಇರುವಂತ ಜಾಗದ ಕಡೆಗೆನೆ ಆ ರೋಬೋಟ್ ಬಂದು ಸ್ಕ್ಯಾನ್ ಮಾಡ್ತಿರುತ್ತೆ. ಅದೇ ಸಮಯಕ್ಕೆ ಮ್ಯಾಟ್ ಸಿಗ್ನಲ್ ಅನ್ನ ಕೊಟ್ಟಿದ್ರಿಂದ ಆ ಕಡೆ ಹೋಗ್ತಿರೋದ್ರಿಂದ ಮೈಕಲ್ ನ ಪ್ರಾಣ ಉಳ್ಕೊಳ್ಳುತ್ತೆ. ಇದು ಇಲ್ಲಿಗೆ ಬಂದಾಗ ಇದ್ರ ತಲೆ ಮೇಲಿರುವಂತ ಓಪನ್ ಆಗೋ ಪ್ಲೇಟ್ ಗಳನ್ನ ತೋರಿಸ್ತಾರೆ. ಹಾಗಿದು ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಮ್ಯಾಡ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರಿಂದ ಇದು ಕೆಳಗಡೆ ಬಂದು ಬೀಳುತ್ತೆ. ತಕ್ಷಣನೇ ಬುಲ್ಡೋಸರ್ ನ ತಗೊಂಡ್ ಬಂದು ರೋಬೋಟ್ ಮೇಲೆ ಅಟ್ಯಾಕ್ ಮಾಡ್ತಾ ಬಂಡೆಗೆ ಅಮ್ಕಿ ಹಿಡ್ಕೊಂಡು ಜಲ್ಲಿಕಲ್ಲನ್ನ ಓಪನ್ ಆಗುವಂತ ಪ್ಲೇಟ್ ಗಳ ಒಳಗಡೆ ತುಂಬ್ತಿರ್ತಾನೆ. ಆದ್ರೆ ಈ ರೋಬೋಟ್ ನೋಡಿದ್ರೆ ಬಿಡಿಸ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರೆ ಇವನು ಎಲ್ಲಾ ಪವರ್ ಅನ್ನ ಯೂಸ್ ಮಾಡ್ತಾ ಮತ್ತೆ ಬಂಡೆಗೆ ಅಮ್ಕಿ ಹಿಡ್ಕೊಂಡು ಈ ಸಲ ಎಲ್ಲಾ ಜಲ್ಲಿಕಲ್ಲನ್ನ ಓಪನ್ ಆಗುವಂತ ಪ್ಲೇಟ್ ನ ಒಳಗಡೆ ತುಂಬಿಡ್ತಾನೆ. ಇದರಿಂದ ಈ ರೋಬೋಟ್ ಓವರ್ ಹೀಟ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಇವನು ಹೊರಗಡೆ ಬರ್ತಿದ್ದಂಗೆನೆ ಬ್ಲಾಸ್ಟ್ ಆಗೋಗುತ್ತೆ. ಆದ್ರೆ ರೋಬೋಟ್ ನ ಒಳಗಡೆ ಇದ್ದಂತ ಬಾಂಬ್ ಗಳು ಬೆಂಕಿಗೆ ಬಂದು ಬೀಳ್ತಿದ್ದಂಗೆನೆ ಬ್ಲಾಸ್ಟ್ ಆಗೋಷ್ಟರಲ್ಲಿ ಇವನು ಮತ್ತೆ ಹೊರಗಡೆ ಬಂದ್ಬಿಡ್ತಾನೆ. ನಂತರ ಮಾರನೇ ದಿನ ಇವನು ಮೈಕಲ್ ನ ಎತ್ಕೊಂಡು ನಡೀತಾ ಮುಂದೆ ಬಂದಾಗ ಸ್ವಲ್ಪ ದೂರದಲ್ಲಿ ಮಿಲಿಟರಿ ಬೇಸ್ ಇವನಿಗೆ ಕಾಣಿಸುತ್ತೆ. ಆದ್ರೆ ಬೇಸ್ ನಲ್ಲಿ ನೋಡಿದ್ರೆ ಇಲ್ಲೂ ಕೂಡ ರೋಬೋಟ್ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಆಗ ಹೈಯರ್ ಆಫೀಸರ್ಸ್ ಗಳು ನೋಡ್ತಾರೆ. ಮ್ಯಾಟ್ ಮೈಕಲ್ ನ ಕರ್ಕೊಂಡು ರ್ಯಾಸ್ ರೇಂಜರ್ ಗಳ ಸಿಂಬಲ್ ಅನ್ನ ಟಚ್ ಮಾಡ್ತಾನೆ. ಅಂದ್ರೆ ಈಗ ಇವನು ರೇಂಜರ್ ಆಗಿದ್ದಾನೆ ಅಂತ. ಮೈಕಲ್ ಕೂಡ ಬದುಕಿರ್ತಾನೆ. ಹಾಗೆ ಇವನನ್ನ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಆಗ ಶಿರಡನ್ ಇವನ ಹತ್ರ ಬಂದು ಸಾರಿ ಕೇಳ್ತಾನೆ. ನಿಮ್ಮನ್ನ ಕಾಪಾಡೋದಕ್ಕೆ ಬರೋದಕ್ಕಾಗ್ಲಿಲ್ಲ. ಇಲ್ಲೂ ಕೂಡ ರೋಬೋಟ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ದು ಅಂತ. ಅಷ್ಟೇ ಅಲ್ಲದೆ ಮ್ಯಾಟ್ ಗೆ ಗೊತ್ತಾಗುತ್ತೆ ಅದೇ ತರದ ರೋಬೋಟ್ ಗಳು ಇಡೀ ಪ್ರಪಂಚದಲ್ಲೆಲ್ಲ ಹರಡ್ಬಿಟ್ಟಿದಾವೆ. ಇದಾದ್ಮೇಲೆ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ಭೂಮಿ ಸುತ್ತುತ್ತಿದ್ದಂತ ಕಲ್ಲು ಚೂರು ಚೂರುಗಳಾಗಿ ಭೂಮಿಗೆ ಬಂದು ಅಪ್ಪಳಿಸ್ತು. ಆ ಚೂರು ಚೂರುಗಳೆಲ್ಲ ರೋಬೋಟ್ ಗಳಾಗಿ ಕನ್ವರ್ಟ್ ಆಗಿ ಇಡೀ ಪ್ರಪಂಚದಲ್ಲೆಲ್ಲ ಹರಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದಾವೆ ಅಂತ. ಅದಕ್ಕೆ ತಕ್ಕಂಗೆನೆ ಎಲ್ಲಾ ದೇಶದವರು ಕೂಡ ಅವುಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಿರ್ತಾರೆ. ಇದಾದ್ಮೇಲೆ ಶೆರಿಡನ್ ಮ್ಯಾಟ್ ನ ಕೇಳ್ತಾನೆ, ಯಾವುದೇ ತರದ ವೆಪನ್ ಇಲ್ದೆ ನೀನ್ ಒಬ್ನೇ ಆ ರೋಬೋಟ್ ನ ಹೇಗೆ ಸೋಲಿಸ್ತೆ ಅಂತ. ಆಗ ಇವನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ರೋಬೋಟ್ ಗಳು ಗಾಳಿ ಬಿಡೋದಕ್ಕೆ ತಲೆ ಮೇಲೆ ಪ್ಲೇಟ್ ಗಳು ಇರ್ತವೆ. ಅದನ್ನ ಓಪನ್ ಮಾಡ್ತಿದ್ದಂಗೆನೆ ಅದನ್ನ ಬ್ಲಾಕ್ ಮಾಡಿದ್ರೆ ಅವಾಗವೇ ಬ್ಲಾಸ್ಟ್ ಆಗೋಗ್ತವೆ ಅಂತ. ಇವನ್ ಹೇಳಿರೋ ಪ್ರಕಾರನೇ ಇವರೆಲ್ಲರೂ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇದಾದ್ಮೇಲೆ ಶೆರಿಡನ್ ರ್ಯಾಸ್ ರೇಂಜರ್ ನ ಬ್ಯಾಡ್ಜ್ ಅನ್ನ ಇವನಿಗೆ ಕೊಟ್ಟು ಹೇಳ್ತಾನೆ, ಸೋಲ್ಜರ್ಸ್ ಗಳ ಜೊತೆ ಮಾತಾಡಿ ಧೈರ್ಯ ತುಂಬು ಅಂತ. ಆಗ ನಮ್ಗೆ ಸೋಲ್ಜರ್ಸ್ ಗಳನ್ನ ತೋರಿಸ್ತಾರೆ. ಆ ರೋಬೋಟ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಅಂದಂಗೆ ಇವರೆಲ್ಲರೂ ಮ್ಯಾಟ್ ಆ ರೋಬೋಟ್ ನ ನಾಶ ಮಾಡಿ ಜೀವಂತವಾಗಿ ಬಂದಿರೋದ್ರಿಂದ ಅವನನ್ನ ಸೂಪರ್ ಹೀರೋ ರೀತಿನೇ ನೋಡ್ತಿರ್ತಾರೆ. ಅದಕ್ಕೆ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ, ನಾವು ಸೋಲ್ಜರ್ಸ್ ಗಳು ಯಾವುದೇ ತರದ ಏಲಿಯನ್ ಟೆಕ್ನಾಲಜಿ ನಮ್ಮನ್ನ ಹೆದರ್ಸೋದಕ್ಕಾಗೋದಿಲ್ಲ. ನಾವು ಅವುಗಳನ್ನೆಲ್ಲ ನಾಶ ಮಾಡಿ ನಮ್ಮ ಪ್ರಪಂಚನ ಕಾಪಾಡೋಣ ಅಂತ. ಎಲ್ಲರಿಗೂ ಕೂಡ ಹುಮ್ಮಸ್ಸು ಜಾಸ್ತಿ ಆಗ್ತಿರುತ್ತೆ. ಇದಾದ್ಮೇಲೆ ಎಲ್ಲರೂ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ರೆ ಅವ್ರ ಜೊತೆ ಮ್ಯಾಟ್ ಕೂಡ ಹೋಗ್ತಿರ್ತಾನೆ. ಅಂದಂಗೆ ಇವನು
ರ್ಯಾಸ್ಪ್ ರೇಂಜರ್ ಆಗಿ ಇವನ ತಮ್ಮ ಜಿಮ್ಮಿಯ ಆಸೆನ ಪೂರ್ತಿಗೊಳಿಸ್ತಾ. ಆದ್ರೆ ಈ ಸೋಲ್ಜರ್ಸ್ ಗಳಿಗೆ ಮ್ಯಾಟ್ ನ ಹೆಸರು ಗೊತ್ತಿರೋದಿಲ್ಲ. ಇದರಿಂದ ಇವನನ್ನ ವಾರ್ ಮಷಿನ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಯಾವ ಸೋಲ್ಜರ್ ನ ಕಾಲು ಮುರಿದೋಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.